35ಕ್ಕೆ ಬಾಹ್ಯಾಕಾಶದಿಂದ ಅವರು ಪ್ರಯಾಣವನ್ನು ಶುರು ಮಾಡಿದ್ದು ಬುಧವಾರ ಭಾರತೀಯ ಕಾಲಮಾನ ಪ್ರಕಾರ ನಸುಕಿನ ಜಾವ 3:27 ಲ್ಯಾಂಡಿಂಗ್ ಆಗಿರೋದು. ಅಂದರೆ 17 ಗಂಟೆಗಳ ಕಾಲ ಅಲ್ಲಿ ಅವರು ಪ್ರಯಾಣ ಮಾಡಿರೋದು. ಅಲ್ಲಿಂದ ಇಲ್ಲಿವರೆಗೂ ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪ್ರಯಾಣ ಶುರು ಮಾಡಿದರೆ ಬುಧವಾರ ಭಾರತೀಯ ಕಾಲಮಾನದ ಪ್ರಕಾರ ಇಲ್ಲಿನ ಟೈಮಿಂಗ್ಸ್ ಪ್ರಕಾರ ನಸುಕಿನ ಜಾವ 3:27ಕ್ಕೆ ಲ್ಯಾಂಡಿಂಗ್ ಆಗಿರೋದು. ಇವತ್ತು ಬೆಳಗ್ಗೆ ಆಗಿರೋದು. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಕಾಲದ ಪ್ರಯಾಣ ಇದು. ಫ್ಲೋರಿಡಾ ಸಮುದ್ರದಲ್ಲಿ ಬಿದ್ದಂಥ ಗಗನಯಾತ್ರಿಗಳಿದ್ದಂಥ ನೌಕೆ ಅಂದರೆ ಅಲ್ಲಿಗೆ ಬಂದು ಅಪ್ಪಳಿಸ್ತು. ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಅಪ್ಪಳಿಸಿದ ತಕ್ಷಣ ಅಲ್ಲಿಂದ ಅವರನ್ನ ಈ ಹಡಗಿಗೆ ಶಿಫ್ಟ್ ಮಾಡಲಾಯಿತು. ಸೇಫ್ ಆಗಿ ಸಮುದ್ರದಲ್ಲಿ ಲ್ಯಾಂಡ್ ಆಯಿತು ಆ ನೌಕೆ, ಅವರಿದ್ದಂತಹ ನೌಕೆ. ಸಹಜವಾಗಿ ನೀವು ನೋಡಿರ್ತೀರ ಆ ದೃಶ್ಯಗಳನ್ನು, ಲ್ಯಾಂಡ್ ಆದಂಥ ದೃಶ್ಯಗಳನ್ನು. ಬಟ್ ಅವರಲ್ಲಿ ಲ್ಯಾಂಡ್ ಆಗೋದಕ್ಕೆ ಬೇಕಾದಂಥ ಎಲ್ಲ ಪ್ರೊಸೀಜರ್ನು ಕೂಡ ಯಾವ ರೀತಿ ಫಾಲೋ ಮಾಡಿದ್ರು ಅನ್ನೋದನ್ನು ನೋಡ್ತಾ ಇದ್ರಿ. ವೇಗ ತಗ್ಗಿಸೋದಕ್ಕೆ ಅಂತ ಅವ್ರು ಬರ್ತಾ ಇದ್ದಂಥ ನೌಕೆಯ ವೇಗವನ್ನು ತಗ್ಗಿಸೋದಕ್ಕೆ ಅಂತ ಮೈನ್ 4 ಪ್ಯಾರಾಚೂಟ್ಗಳನ್ನು ಅಲ್ಲಿ ಓಪನ್ ಮಾಡಲಾಯಿತು. ಆ ಪ್ಯಾರಾಚೂಟ್ಗಳು ಓಪನ್ ಆಗ್ತಾ ಇದ್ದಂತೆ ವೇಗ ತಗ್ಗುತ್ತಾ ಬಂತು. ನಂತರ ಸಮುದ್ರಕ್ಕೆ ಇಳಿತು ಆ ಒಂದು ನೌಕೆ. ಆ ನೌಕೆಯಲ್ಲೇ ಆ 4 ಕೂಡ ಗಗನಯಾತ್ರಿಗಳಿದ್ದು ಅವರನ್ನ ನಂತರದಲ್ಲಿ ಆ ಹಡಗಿಗೆ ಕನೆಕ್ಟ್ ಮಾಡುವಂಥ ಒಂದು ಪ್ರೊಸೀಜರ್ ಆಯಿತು. ಅಲ್ಲಿಂದ ಅವರನ್ನ ಹಡಗಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಆ ಸ್ಪೇಸ್ ಸೂಟ್ ಏನಿದೆ ಆ ಸೂಟ್ನಲ್ಲೇ ಅವರನ್ನ ಕರ್ಕೊಂಡು ಹೋಗಿ ಆರೋಗ್ಯ ತಪಾಸಣೆ ಮಾಡಿ ಈಗ ಸದ್ಯಕ್ಕೆ ಅವರು 45 ದಿನಗಳ ಕಾಲ ರಿಹ್ಯಾಬಿಲಿಟೇಷನ್ ಕೇಂದ್ರದಲ್ಲಿ ಇರಬೇಕು. ಅದಾದ ನಂತರ ಅವರು ಸಹಜ ಪರಿಸ್ಥಿತಿಗೆ ಬಂದ ಮೇಲೆ ಅಲ್ಲಿಂದ ಬಿಡಲಾಗುತ್ತೆ ಅಂತ. ಅವೆಲ್ಲ ಪ್ರೊಸೀಜರ್ಗಳನ್ನು ಕೂಡ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿಯಾಗಿ ಈ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳ ಶೂಟಿಂಗ್ ದೃಶ್ಯಗಳನ್ನು ಗಮನಿಸಿರ್ತೀರಾ, ಸಿನಿಮಾದಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರ್ತೀರಾ. ಅದೇ ರೀತಿ ಐತಿಹಾಸಿಕ ಕ್ಷಣಗಳನ್ನು, ರಿಯಲ್ ಕ್ಷಣಗಳನ್ನು ನೀವು ನೋಡ್ತಾ ಇದ್ದೀರಾ. ಹೇಗೆ ಫ್ಲೋರಿಡಾ ಸಮುದ್ರದಲ್ಲಿ ಆ 4 ಗಗನಯಾತ್ರಿಗಳು ಇದ್ದಂಥ ನೌಕೆ ಬಂದು ಅಪ್ಪಳಿಸುತ್ತೆ. ಅಲ್ಲಿಂದ ಅವರನ್ನ ಆ ನೇವಿ ಟೀಮ್ ಇರ್ಬೋದು, ಸ್ಪೇಸ್ ಟೀಮ್, ಅವರು ಯಾವ ರೀತಿಯಾಗಿ ಕರ್ಕೊಳ್ತಾರೆ, ಕರೆದುಕೊಂಡು ಅಲ್ಲಿಂದ ಹೇಗೆ ಶಿಫ್ಟ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಈ ನೌಕೆ ಅಂತ ಬಂದಾಗ ಅವರನ್ನು ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದಿರೋದು. ಆ ನೌಕೆಯಲ್ಲಿ ಇವ್ರು 4 ಜನ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಈ ಸ್ಪೇಸ್ನ ಸೂಟ್ ಏನಿದೆ ಆ ಸೂಟ್ನಲ್ಲಿ ಅವ್ರಿಗೆ ಬೇಕಾದಂಥ ಅಗತ್ಯ ಸೌಲಭ್ಯಗಳನ್ನ ಕೊಟ್ಟು ಕಳಿಸಿರ್ತಾರೆ. ಅವ್ರನ್ನ ಅಲ್ಲಿಂದ ಹೇಗೆ ಕರ್ಕೊಂಡು ಬಂದರು ಅಂತ ನೋಡ್ತಾ ಇದ್ದೀರಿ. ಅಂದರೆ ಅವರು ಇಳಿದ ತಕ್ಷಣ ಅವರಿಗೆ ತಾವಾಗೇ ನಡೆಯೋದಕ್ಕೂ ಆಗಲ್ಲ, ಆ ಕಡೆ ಈ ಕಡೆ ಹೋಗೋದಕ್ಕೂ ಆಗಲ್ಲ. ಅವರು ಇನ್ನೊಬ್ಬರ ಸಹಾಯದಿಂದನೇ ಅವ್ರನ್ನ ಕರ್ಕೊಂಡು ಹೋಗಿದ್ದು ತಪಾಸಣೆಗೆ ಅಂತ. ಆ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ. ಒಂದು ರೀತಿಯಾಗಿ ಸ್ವೀಟ್ ಮೆಮೊರೀಸ್, ಅದೇ ರೀತಿ ಐತಿಹಾಸಿಕ ಕ್ಷಣಗಳು, ಒಂದು ರೀತಿ ಮೈ ರೋಮಾಂಚನಗೊಳಿಸುವಂತ ಕ್ಷಣಗಳು ಇವು. ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟು ಬಂದಿರೋದು ಸುನೀತಾ ವಿಲಿಯಮ್ಸ್ ಅವರು. ಮತ್ತೆ ಈಗ ಮರಳಿರೋದು ಭೂಮಿಗೆ. ಆ ಎಲ್ಲ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇರೋದು ಯಾಕಪ್ಪ ಅಂದರೆ ಇದು ಯಾವುದೇ ಸಿನಿಮಾ ದೃಶ್ಯಗಳಲ್ಲ, ರಿಯಲ್ ಆಗಿ ನೋಡೋದಕ್ಕೆ ಅಂತಲೇ ಅದೆಷ್ಟೋ ಜನರು ಅಲ್ಲಿ ಅಮೆರಿಕದ ಫ್ಲೋರಿಡಾ ಸಮುದ್ರಕ್ಕೆ ಬಂದು ನಿಂತಿದ್ರು, ಅಲಾರಾಮ್ ಇಟ್ಕೊಂಡು ಇಂಥ ಟೈಮಿಗೆ ಬರ್ತಾರೆ, ಲ್ಯಾಂಡ್ ಆಗ್ತಾರೆ, ಆ ಕ್ಷಣವನ್ನು ನಾವು ಕಣ್ ತುಂಬಿಕೊಳ್ಬೇಕು ಅಂತ ರಿಯಲ್ ಆಗಿ ನೋಡೋದಕ್ಕೆ ಅಂತ ಬಂದಿದ್ರು. ಆ ದೃಶ್ಯಗಳನ್ನ ನಾವು ನಿಮಗೆ TV5 ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಹೇಗೆ ಲ್ಯಾಂಡ್ ಆಯಿತು, ಆ ಪ್ರೊಸೀಜರ್ ಹೇಗಿರುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ವೈಜ್ಞಾನಿಕವಾಗಿ ನಡೆದಂಥ ಎಲ್ಲ ಪ್ರೊಸೀಜರ್ನ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಏನೋ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಸಮುದ್ರಕ್ಕೆ ಜಂಪ್ ಮಾಡೋದಲ್ಲ, ಇದು ನೌಕೆ ಏನಿದೆ ಅವ್ರು ಬಂದಂಥ ನೌಕೆ ಅದು ಸಮುದ್ರಕ್ಕೆ ಅಪ್ಪಳಿಸೋದು ಅಂದ್ರೇನು, ಅಲ್ಲಿಂದ ಅವರನ್ನ ಹಡಗಿಗೆ ಶಿಫ್ಟ್ ಮಾಡೋದು ಅಂದ್ರೇನು, ಅದ್ರ ನಂತರ ಅವ್ರನ್ನ ಅಲ್ಲಿದ್ದಂಥ ಸಿಬ್ಬಂದಿನೇ ಕರ್ಕೊಂಡೋಗಿ ಈಗ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ತಪಾಸಣೆ ಮಾಡಿಸಿ ಅಲ್ಲಿಂದ ಈಗ ರಿಹ್ಯಾಬಿಲಿಟೇಷನ್ಗೆ ಕಳುಹಿಸಿಕೊಟ್ಟಿರೋದು. ಇವೆಲ್ಲ ದೃಶ್ಯಗಳು ಕೂಡ ಅಂದರೆ ನಮ್ಗೆ ಹೇಳೋದಕ್ಕಾಗಲಿ ಆ ದೃಶ್ಯಗಳನ್ನ ನೋಡೋದಕ್ಕಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸಂತಸ. ಅವರಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ದಿನವೂ ಕೂಡ ಒಂದು ರೀತಿ ಟಾಸ್ಕ್ ಆಗಿತ್ತು, ಚಾಲೆಂಜಿಂಗ್ ಡೇಸ್ ಆಗಿದ್ವು, ಸವಾಲಿನ ದಿನಗಳಾಗಿದ್ವು. ಅಲ್ಲಿ ಬದುಕೋದು ಅಂದರೆ ಬದುಕು ಬಂದರೆ ಸಾಕಪ್ಪ ಅಂತ ಅವ್ರ ಮನೇಲಿ ಪ್ರತಿದಿನ ಕೂಡ
ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಕೊನೆಗೂ ಕೂಡ ಅವರಿಗೆಲ್ಲ ಸವಾಲುಗಳನ್ನ ಎದುರಿಸಿ ಒಟ್ಟು 9 ತಿಂಗಳ ಕಾಲ 287 ದಿನಗಳ ಕಾಲ ಬೇರೆ ಯಾವುದೋ ವಿದೇಶದಲ್ಲ ಅಥವಾ ಬೇರೆ ಯಾವುದೋ ಅವ್ರಿಗೆ ಗೊತ್ತಿರುವಂಥ ಲೊಕೇಶನ್ ಅಲ್ಲ, ಸ್ಪೇಸಲ್ಲಿ ಹೋಗಿ ಇದ್ದು ಬಂದಿರೋದು. ಒಂದು ರೀತಿಯಾಗಿ ಮಹಿಳೆಯರಿಗೆ ಹೆಮ್ಮೆ ತರಿಸುತ್ತೆ, ನಮ್ಮ ದೇಶಕ್ಕೆ ಹೆಮ್ಮೆ ತರಿಸುತ್ತೆ, ಭಾರತ ಮೂಲದವರು ಅನ್ನುವಂಥ ಕಾರಣಕ್ಕೆ ಸ್ಪೇಸ್ನ ಕ್ಷೇತ್ರಕ್ಕೆ ಹೆಮ್ಮೆ ತರಿಸುವಂಥ ಕ್ಷಣಗಳಿವು. 17 ಗಂಟೆಯ ಪ್ರಯಾಣದ ಬಳಿಕ ಅಂದರೆ ಸ್ಪೇಸ್ನಿಂದ ಹೊರಟಂತಹ ಸಂದರ್ಭದಿಂದ ಹಿಡಿದು ಇಲ್ಲಿಗೆ ಲ್ಯಾಂಡ್ ಆಗೋವರೆಗೂ ಕೂಡ ಒಟ್ಟು 17 ಗಂಟೆಗಳ ಪ್ರಯಾಣ ಇದಾಗಿತ್ತು. ಅವರೀಗ ಕೊನೆಗೂ ಕೂಡ ಭೂಮಿಯನ್ನು ಸ್ಪರ್ಶ ಮಾಡಿದ್ದಾರೆ.